ಸೋಲ್ಡ್ ಗೂಡ್ಸ್ ಅಂಡ್ ರಿಸೀವ್ಡ್ ಚೆಕ್ ₹10,000 ಇದನ್ನ ಟ್ರಾನ್ಸಾಕ್ಷನ್ ಅಂತ ಹೇಳಿ ಕರಿತೀವಿ. ಸೊ ಈ ಟ್ರಾನ್ಸಾಕ್ಷನ್ಸ್ ನಲ್ಲಿ ಟೂ ಕಾನ್ಸೆಪ್ಟ್ಸ್ ನಾವ್ ಇಲ್ಲಿ ಏನ್ ಮಾಡ್ಬೇಕು, ಐಡೆಂಟಿಫೈ ಮಾಡ್ಬೇಕು. ಇಲ್ಲಿ ಸೋಲ್ಡ್ ಗೂಡ್ಸ್ ಇದೆ, ಗೂಡ್ಸ್ ಸೋಲ್ಡ್ ಮಾಡ್ತಾ ಇದೀವಿ. ಗೂಡ್ಸ್ ಇದ್ದಾಗ ನಾವ್ ಏನ್ ತಗೋಬೇಕು, ಸೇಲ್ಸ್ ನ ತಗೋಬೇಕಾಗುತ್ತೆ. ಚೆಕ್ ರಿಸೀವ್ ಮಾಡ್ತಾ ಇದೀವಿ ಅಂದಾಗ ಇದು ಬ್ಯಾಂಕ್ ಟ್ರಾನ್ಸಾಕ್ಷನ್ ಆಗಿರುತ್ತೆ. ಸೊ ಇದನ್ನ ನಾವೀಗ ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಇವ್ರು ಏನ್ ಮಾಡ್ತಿದ್ದಾರೆ, ಗೂಡ್ಸ್ ನ ಇವರು ಸೇಲ್ ಮಾಡ್ತಾ ಇದ್ದಾರೆ. ಸೊ ಗೂಡ್ಸ್ ನ ಸೇಲ್ ಮಾಡಿದ್ಮೇಲೆ ಇವ್ರು ಏನ್ ಮಾಡ್ಬೇಕು, ಚೆಕ್ ನ ಏನ್ ಮಾಡ್ತಿದ್ದಾರೆ, ಇವ್ರು ಇವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದಾರೆ. ಸೊ ರೂಲ್ಸ್ ನೋಡೋಣ, ಇದನ್ನ ರೆಕಾರ್ಡ್ ಮಾಡೋದಕ್ಕೆ ರೂಲ್ಸ್ ಇವಾಗ ಚೆಕ್ ಮಾಡೋಣ. ಸೊ ಇಲ್ಲಿ ಟೂ ಕಾನ್ಸೆಪ್ಟ್ಸ್ ಯಾವ್ದಾಗಿತ್ತು, ಒಂದು ಬ್ಯಾಂಕ್ ಆಗಿತ್ತು, ಇನ್ನೂ ಒಂದು ಸೇಲ್ಸ್ ಆಗಿತ್ತು. ಗೂಡ್ಸ್ ಇರೋದಕ್ಕೆ ನಾವಿಲ್ಲಿ ಸೇಲ್ಸ್ ತಗೊಳ್ತಾ ಇದೀವಿ. ಬ್ಯಾಂಕ್ ಅಕೌಂಟ್ ಬಂದು ನಮ್ಗೆ ಇಲ್ಲಿ ಅಸೆಟ್ ಆಗಿರತ್ತೆ. ಅಸೆಟ್ ಆಗಿರೋದ್ರಿಂದ ರಿಯಲ್ ಕ್ಲಾಸಿಫಿಕೇಶನ್ ಅಲ್ಲಿ ಅದನ್ನ ರೆಕಾರ್ಡ್ ಮಾಡ್ಬೇಕು. ರಿಯಲ್ ಕ್ಲಾಸಿಫಿಕೇಶನ್ ಹೇಳುತ್ತೆ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್ ಅಂತ ಹೇಳಿ. ಸೇಲ್ಸ್ ಅಂದಾಗ ನಾವಿಲ್ಲಿ ಏನ್ ಸೇಲ್ ಮಾಡ್ತಾ ಇದೀವಿ, ಗೂಡ್ಸ್ ನಾವಿಲ್ಲಿ ಸೇಲ್ ಮಾಡ್ತಿರೋದು. ಗೂಡ್ಸ್ ಬಂದು ಅಸೆಟ್ ಆಗಿರೋದ್ರಿಂದ ನಾವಿಲ್ಲಿ ರಿಯಲ್ ಕ್ಲಾಸಿಫಿಕೇಶನ್ ಅಲ್ಲಿ ಅದನ್ನ ನಾವೀಗ ರೆಕಾರ್ಡ್ ಮಾಡ್ಬೇಕಾಗತ್ತೆ. ಸೊ ರಿಯಲ್ ಕ್ಲಾಸಿಫಿಕೇಶನ್ ರೂಲ್ಸ್ ಏನ್ ಹೇಳುತ್ತೆ, ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್ ಅಂತ ಹೇಳುತ್ತೆ. ಬ್ಯಾಂಕ್ ಅಕೌಂಟ್ ರಿಸೀವ್ ಚೆಕ್ ಅಂದಾಗ ಬಿಸ್ನೆಸ್ ಏನ್ ಬಂತು, ಕ್ಯಾಶ್ ಬರ್ತಾ ಇದೆ. ಡೆಬಿಟ್ ವಾಟ್ ಕಮ್ಸ್ ಇನ್ ಅಂತ ಹೇಳೋದ್ರಿಂದ ಬ್ಯಾಂಕ್ ಅಕೌಂಟ್ ನ ನಾವಿಲ್ಲಿ ಡೆಬಿಟ್ ಮಾಡಿ, ಸೇಲ್ ಮಾಡಿದಾಗ ಗೂಡ್ಸ್ ಏನಾಗುತ್ತೆ, ಹೊರಗಡೆ ಹೋಗುತ್ತೆ, ಇಟ್ ಗೋಸ್ ಔಟ್ ಸೈಡ್. ಹಾಗಾಗಿ ಸೇಲ್ಸ್ ನಾವ್ ಏನ್ ಮಾಡ್ಬೇಕು, ಇಲ್ಲಿ ಕ್ರೆಡಿಟ್ ಮಾಡ್ಬೇಕಾಗತ್ತೆ. ಈಗ ಜರ್ನಲ್ ಎಂಟ್ರಿ ಹೇಗ್ ಪಾಸ್ ಮಾಡ್ಬೇಕು ಅನ್ನೋದು ನೋಡ್ಕೊಳ್ಳೋಣ. ಬ್ಯಾಂಕ್ ದುಡ್ಡು ಬರ್ತಾ ಇರೋದ್ರಿಂದ ಬ್ಯಾಂಕ್ ಅಕೌಂಟ್ ಡೇಟಾ ಟು ಸೇಲ್ಸ್ ಅಕೌಂಟ್. ನರೇಶನ್ ಏನ್ ಬರಿಬೇಕು, ಬೀಯಿಂಗ್ ಗುಡ್ಸ್ ಸೋಲ್ಡ್ ಅಂಡ್ ರಿಸೀವ್ ಚೆಕ್ ಆಗಿರುತ್ತೆ. ಥ್ಯಾಂಕ್ ಯು.